ನಂಬರ್ಸ್ ಬರ್ತಾವ ಕನ್ನಡಕ್ಕ ನೋಡವ ಕನ್ನಡ ಅಕ್ಷರಗಳಲ್ಲಿ ವಿಂಗಡಣೆ ಮಾಡಿ ಪ್ರಕಾರಗಳನ್ನಾಗಿ ಮಾಡ್ಯಾರ. ಅದಕ್ಕೆ ಆ ಅಕ್ಷರಗಳನ್ನು ಹಂಚಾರ. ಅದಕ್ಕೆ ಸ್ವರಗಳು 13 ಬರ್ತಾವು, ವ್ಯಂಜನಗಳು 34 ಬರ್ತಾವು, ಯೋಗಗಳು 2 ಬರ್ತಾವು. ಮತ್ತು ಸ್ವರಗಳಲ್ಲಿ 2 ಪ್ರಕಾರಗಳನ್ನಾಗಿ ಮಾಡಿ ಹ್ರಸ್ವ ಸ್ವರ 6 ಬರ್ತಾವು, ದೀರ್ಘ ಸ್ವರ 7 ಆಗಿ ಬರ್ತಾವು. ಇನ್ನು ವ್ಯಂಜನಗಳಲ್ಲಿ 34 ಅಕ್ಷರಗಳಲ್ಲಿ ವರ್ಗೀಯ ವ್ಯಂಜನಗಳು 25 ಅಕ್ಷರಗಳು ಬಂದರೆ ಅವರ್ಗೀಯ ವ್ಯಂಜನಗಳಲ್ಲಿ 9 ಅಕ್ಷರಗಳು ಬರ್ತಾವು. ಮತ್ತು ವರ್ಗೀಯ ವ್ಯಂಜನಗಳಲ್ಲಿ 25 ಅಕ್ಷರಗಳಲ್ಲಿ ಅಲ್ಪಪ್ರಾಣ 10 ಅಕ್ಷರಗಳು ಬಂದರೆ ಮಹಾಪ್ರಾಣ ಅಕ್ಷರಗಳು 10 ಬರುತ್ತವೆ. ಇನ್ನು ಅನುನಾಸಿಕ 5 ಅಕ್ಷರಗಳು ಕಂಡು ಬರುತ್ತವೆ. ಇನ್ನು ಯೋಗವಾಹಗಳು 2, ಒಂದು ಅನುಸ್ವಾರ ಒಂದು ವಿಸರ್ಗ. ಅವರ ಅನುಸ್ವಾರ ವಿಸರ್ಗ ಅಂದ್ರೆ ಒಂದೇ ಅಕ್ಷರ ಸೇಮ್ ಅಂದ್ರೆ ಅದೇ ಬಂದು ಅದರ ಪಕ್ಕದಲ್ಲಿ ಅದರ ಸಹಾಯದಲ್ಲಿ ಒಂದು 2 ಬರುವುದನ್ನು ನಾವು ಯೋಗವಾಹಗಳೆಂದು ಕರೆಯುತ್ತೇವೆ. 1 ಬಂದೊಂದು ಅನುಸ್ವಾರ ಆದರೆ 2 ಜೊತೆಗೆ ಅದು ಬಂದರೆ ಅದು ವಿಸರ್ಗ.